ನಮಸ್ಕಾರ. ಹೊಂಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ವಯಸ್ಸು ಅಂತ ಹೇಳುವುದು ಯಾವುದಕ್ಕೆ ಕೂಡ ಒಂದು ಕಡಿವಾಣ ಅಲ್ಲ, ಮಿತಿ ಅಲ್ಲ, ಬೇಲಿ ಅಲ್ಲ ಅಂತ ಹೇಳುವುದಕ್ಕೆ ಸಾಕ್ಷಿ ಇವತ್ತು ನಮ್ಮ ಜೊತೆಗೆ ಇರುವಂತಹ ಹೊಂಬೆಳಕಿನ ವಿಶೇಷ ಪ್ರತಿಭೆ. ಯಾಕಂದ್ರೆ ನಾವು ಹೇಳ್ತೇವೆ ವಯಸ್ಸಾಯಿತು ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ, ಇನ್ನು ನನ್ನ ಕೈಲೇನು ಆಗೋದಿಲ್ಲ ಅಂತ ಯಾರೆಲ್ಲ ಹೇಳ್ತಿದ್ದೀರಿ ಅವರಿಗೆಲ್ಲರಿಗೂ ಸಹ ಮತ್ತೊಮ್ಮೆ ನೀವು ಕೂಡ ಸಾಧಿಸಬಹುದು. ಸಾಧನೆ ಮಾಡಲಿಕ್ಕೆ ಇನ್ನೂ ಕೂಡ ಸಮಯ ಉಂಟು. ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳುವುದನ್ನು ಸ್ಪಷ್ಟಪಡಿಸುವುದಕ್ಕೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಪ್ರತಿಭೆ ಇದ್ದರೆ ಆ ಪ್ರತಿಭೆ ಹತ್ರ ಇನ್ನೂ ಕೂಡ ಗಮನ ಹರಿಸಿ ನೀವು ಕೂಡ ಸಾಧನೆಯ ಮೆಟ್ಟಿಲನ್ನು ಏರಬಹುದು ಅನ್ನುವಂತಹ ಒಂದು ಉತ್ಸಾಹದ ಚಿಲುಮೆಯನ್ನು ಅಥವಾ ಉತ್ಸಾಹದ ಬುಗ್ಗೆಯನ್ನು ನಿಮ್ಮ ಜೀವನದಲ್ಲಿ ಮೂಡಿಸಲಿಕ್ಕೆ ಇರುವಂತಹ ಒಂದು ಪ್ರತಿಭೆ ಇವತ್ತು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಜೀವನದಲ್ಲಿಯೂ ಸಹ ಅಂತಹ ಒಂದು ಹೊಸ ಸಾಧನೆಯನ್ನ ಮಾಡಲಿಕ್ಕೆ ಅವಕಾಶ ಆಗಲಿ ಅಂತ ಹೇಳುದು, ಮಾಡಿ ಅಂತ ಹೇಳುವ ಒಂದು ಹಾರೈಕೆಯೊಂದಿಗೆ ನಮ್ಮ ಜೊತೆಗೆ ಇವತ್ತು ಅಥ್ಲೆಟ್ ಒಬ್ಬರು ಇದ್ದಾರೆ. ಅವರು ಶ್ರೀಮತಿ ಅರುಣಕಲಾ ಎಸ್ ರಾವ್ ಅವರು. ಇವರ ವಯಸ್ಸು ಎಷ್ಟು ಗೊತ್ತಾ? ನಾನು ಅವರಿಗೆ ವಿಶೇಷವಾಗಿ ಒಂದು ವಯಸ್ಸಿನ ಒಂದು ಮಿತಿಯನ್ನ ಹೇಳ್ತಾ ಇದ್ದೇನೆ. 73 ವರ್ಷದ ಚಿರ ಯುವತಿ ಅಂತ ಅವರಿಗೆ ಮೊನ್ನೆನೇ ನಾನು ಹೇಳಿಬಿಟ್ಟಿದ್ದೇನೆ. ನಿಮ್ಗೆ ಅವರು ಮಾತಾಡುವಾಗ ಅವರ ಸಾಧನೆಯನ್ನ ಕೇಳುವಾಗ ನನ್ನ ಮಾತು ಸ್ಪಷ್ಟ ಅಂತ ಗೊತ್ತಾಗ್ತಾ ಹೋಗ್ತದೆ. ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಮತಿ ಅರುಣಕಲಾ ಎಸ್ ರಾವ್ 73 ವರ್ಷದ ಚಿರ ಯುವತಿಯನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್ ನಮಸ್ಕಾರ. ನಮ್ಮ ಹೊಂಬೆಳಕು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ ಮೇಡಮ್. ಮೇಡಮ್, ಯಾಕಂದ್ರೆ ನಾನು ಹೇಳಿದೆ, ನೀವು ಕೇಳಿಸ್ಕೊಂಡ್ರಿ, ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳುದು. ನಿಮ್ಮನ್ನ ನೋಡಿದಾಗ, ನಿಮ್ಮ ಸಾಧನೆ ಯಶೋ ಗಾದೆಯನ್ನ ನಮ್ಮ ವೀಕ್ಷಕರು ನೋಡಿದಾಗ ಅದು ಸ್ಪಷ್ಟ ಆಗ್ತಾ ಹೋಗ್ತದೆ ಅಂತ ಹೇಳುದು ನನಗೆ ದೃಢವಾದ ಒಂದು ಮನಸ್ಸಲ್ಲಿರುವಂತಹ ಒಂದು ಭಾವ ಅಂತ ಹೇಳ್ತಾ, ಮೇಡಮ್ ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬಹುದಾ ಪ್ರಥಮವಾಗಿ? ಆಯ್ತು ಮೇಡಮ್, ಹೇಳ್ತೇನೆ. ನಾನು ಅರುಣಕಲಾ ಎಸ್ ರಾವ್ ಅಂತ. ನಾನು ಹಿರಿಯಡ್ಕ ಬೊಮ್ಮಾರ್ಬೆಟ್ಟು ಗ್ರಾಮದ ಗುಡ್ಡೆಂಗಡಿ ನಿವಾಸಿ ಆಗಿದ್ದೇನೆ. ನಾನು ನನ್ನ ತಂದೆ ರಘುನಾಥ್ ರಾವ್, ತಾಯಿ ಲೀಲಾಬಾಯಿ ಟೀಚರು. ಅವರ ದಂಪತಿಯ ಮಗಳು ನಾನು. ನಾವು 6 ಜನ ಮಕ್ಕಳು, ಅದರಲ್ಲಿ ನಾನು ಹಿರಿಯವಳು. ನಾನು SSLC ತನಕ ವಿದ್ಯಾಭ್ಯಾಸ ಮಾಡಿದ್ದೇನೆ. ನಾನು ಹಿರಿಯವಳಾದ ಕಾರಣ ನಾನು SSLCಯಲ್ಲಿ ನನ್ನ ವಿದ್ಯಾಭ್ಯಾಸ ಕುಂಠಿತವಾಯಿತು. ಆಮೇಲೆ ನನ್ನ ಕಿರಿಯರೆಲ್ಲ, ನನ್ನ ತಮ್ಮಂದಿರು ತಂಗಿಯಂದಿರೆಲ್ಲ ತುಂಬಾ ಕಲ್ತಿದ್ದಾರೆ. ಎಲ್ಲ ಲಾಯರು, ಬ್ಯಾಂಕ್ ಎಂಪ್ಲಾಯಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಎಲ್ಲ ಆಗಿದ್ರು. ಈಗೆಲ್ಲ ರಿಟೈರ್ಡ್ ಆಗಿದ್ದಾರೆ. ಮತ್ತೆ ನಾನು ಹೈಸ್ಕೂಲು ತನಕ ಹಿರಿಯಡ್ಕ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಹೈಸ್ಕೂಲು ಎಲಿಮೆಂಟ್ರಿಯನ್ನು ಬೊಮ್ಮಾರ್ಬೆಟ್ಟು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ರ ತನಕ ಅಲ್ಲಿ ಹೋಗಿದ್ದೆ. ಅಂತ 8, 9, 10 ಹಿರಿಯಡ್ಕ ಬೋರ್ಡ್ ಹೈಸ್ಕೂಲ್. ಆಗ ಬೋರ್ಡ್ ಹೈಸ್ಕೂಲಲ್ಲಿ ನನ್ನ ವಿದ್ಯಾಭ್ಯಾಸ. ನಾನು ಹೈಸ್ಕೂಲಲ್ಲಿ ಇರುವಾಗ ಆಟೋಟ ಸ್ಪರ್ಧೆಯಲ್ಲಿ ಎಲ್ಲ ಕಾಂಪೀಟ್ ಮಾಡ್ತಿದ್ದೆ. ನಾನೊಂದು ಸ್ವಲ್ಪ ನನ್ನ ಸೈಜು ಚಿಕ್ಕದಿತ್ತು, ನನ್ನ ಏಜ್ ಕೂಡ ಸಣ್ಣದಿತ್ತು. ಆಗ ನಾನಂದ್ರೆ ನನಗೆ 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಲಿಲ್ಲ. ನಮ್ಮ ಅಮ್ಮ ಇನ್ಸ್ಪೆಕ್ಟರ್ ಬಂದಾಗ ಅವ್ರ ಹತ್ರ ಎಲ್ಲ ಇದು ಮಾಡಿಸಿ ನನ್ನನ್ನು ಅವರು ಇದು ಮಾಡಿ ಮತ್ತೆ ನನಗೆ 2ನೇ ಕ್ಲಾಸಿಗೆ ಹಾಕಿದ್ರು. 1ನೇ ಕ್ಲಾಸಿದ್ದು ಎಲ್ಲ ಬರ್ತಿತ್ತು ನನಗೆ. ಆಗ ಏಜಲ್ಲಿಯೂ ಚಿಕ್ಕವಳಾದೆ ನಾನು. ತದನಂತರ ಅಲ್ಲಿ ನನ್ನ ಇದು ಹೈಟ್ ಸಹ ನಾನು ಸ್ವಲ್ಪ ಚಿಕ್ಕದೆ. ನಾವು 6 ಜನರಲ್ಲಿ ಮೇಡಮ್, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. 6 ಜನರಲ್ಲಿ ನಾನು ತುಂಬಾ ಚಿಕ್ಕದಾಗಿ ಇದ್ದೆ. ಅಂದ್ರೆ ಸ್ವಲ್ಪ ಮನೆಯಲ್ಲಿ ಸಹ ಕೆಲಸ ಎಲ್ಲ ಇತ್ತು, ಅದರಿಂದ ಸ್ವಲ್ಪ ಚಿಕ್ಕದಾಗಿ ಇದ್ದೆ ನಾನು. ನಂತರ ನಾನು ಇದೆಲ್ಲ ಸ್ಪರ್ಧೆಯಲ್ಲಿ ಹೈಸ್ಕೂಲಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಆಗ ನಮ್ಗೆ ಅವಕಾಶ ಸಿಗ್ಲಿಲ್ಲ. ನಮ್ಗೆ ಆರ್ಥಿಕವೂ ಕಷ್ಟ. ನಾವು ಮತ್ತೆ ಹೋಗ್ಲಿಕ್ಕೆ ಎಲ್ಲ ನಮ್ಮನ್ನು ಯಾರು ಕರ್ಕೊಂಡು ಹೋಗುವವರೆಲ್ಲ ಇರ್ಲಿಲ್ಲ. ತಾಲೂಕು ಜಿಲ್ಲೆ ಅದೆಲ್ಲ ಯಾರು ಹೋಗೋರು ಇದ್ರು ಆಗ ಸಹ, ಆದ್ರೆ ಅದು ತುಂಬಾ ಅಪರೂಪ. ಯಾರು ಕಳ್ಸುವವರು ಇರ್ಲಿಲ್ಲ. ಹಾಗಾದ್ರೆ ಹೆಣ್ಮಕ್ಳನ್ನೆಲ್ಲ ಎಲ್ಲೆಲ್ಲಿ ಕಳಿಸ್ತಿರ್ಲಿಲ್ಲ. ಅನಂತರ ನನ್ನ ವಿದ್ಯಾಭ್ಯಾಸ ಮುಗೀತು. ಅನಂತರ ಹಳೆ ವಿದ್ಯಾರ್ಥಿಯಲ್ಲಿ ಮಾತ್ರ ಕಾಂಪೀಟ್ ಮಾಡ್ತಾ ಇದ್ದೆ. ಆಗ ಸಹ ನನ್ನ ತಂಗಿಯರು ಇಬ್ಬರು ಸಹ ನನ್ನ ಹಾಗೆ ರನ್ನಿಂಗ್, ಲಾಂಗ್ ಜಂಪ್ ಎಲ್ಲ ತುಂಬಾ, ಅವರು ಸಹ ಚಾಂಪಿಯನ್ ಆಗಿದ್ರು. ಅವರು ಕಾಲೇಜ್ ಲೆವೆಲ್ ಅಲ್ಲಿ ಕೂಡ ಇಬ್ಬರು ಚಾಂಪಿಯನ್ನೇ. ಅವರು ಓಲ್ಡ್ ಸ್ಟೂಡೆಂಟ್ ಎಲ್ಲ ಭಾಗವಹಿಸ್ತಾ ಇದ್ರು. ನಾನು ನಂತರ ಮತ್ತೆ ಮದುವೆ ಆಯ್ತು. ಮದುವೆ ಆಗಿ ಒಂದು ಮಗು ಆಯ್ತು. ಆಮೇಲೆ ಸ್ವಲ್ಪ ಇದ್ರಲ್ಲಿ ಇರ್ಲಿಲ್ಲ.
ಅದೇ ನಮ್ಗೆ ದನ ಕರು ಅದು ಇದೆಲ್ಲ ಇತ್ತು ಮನೆಯಲ್ಲಿ. ನಾವು ಸ್ವಲ್ಪ ನನ್ಗೆ ಈ ಮಟ್ಟಕ್ಕೆ ನಾನು ಹೇಗೆ ಬಂದೆ ಹೇಳಲಿಕ್ಕೆ, ನನ್ಗೆ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ನನ್ಗೆ ಯಾವುದು ಇದಿಲ್ಲ, ಯಾರು ಕೋಚ್ ಇಲ್ಲ, ಇದ್ದಿಲ್ಲ, ಏನಿಲ್ಲ. ಹೇಳಿದ್ರಿ ಶಾಲಾ ದಿವಸಗಳಲ್ಲಿ ಭಾಗವಹಿಸ್ತಾ ಇದ್ರಿ, ಆಮೇಲೆ ಇರ್ಲಿಲ್ಲ ಅಂತ ಹೇಳಿ. ಹೌದು. ಮುಂದೆ ಈಗ ಮಾತಾಡ್ತಾ ನಾನು ಹೋಗ್ತೇನೆ ನಿಮ್ಮ ಹತ್ರ. ಈಗ ನೀವು ಹೇಳಿದ್ರಿ, ನಿಮ್ಮ ಪರಿಚಯವನ್ನ ಮಾಡಿಕೊಟ್ರಿ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳುದು ಮುಂದೆ ಗೊತ್ತಾಗ್ತಾ ಹೋಗ್ತದೆ ವೀಕ್ಷಕರಿಗೆ. ಈಗ ಒಂದು ಹೇಳಿದ್ರಿ ಅವಕಾಶಗಳು ಕೂಡ ಕಡಿಮೆ ಇದ್ವು ಅಂತ. ಈಗ ನೀವು ಅಥ್ಲೆಟಿಗೆ ಒಂದು ಸೇರಿದ್ದು ಆ ಒಂದು ಜರ್ನಿಯ ಬಗ್ಗೆ ಅಂತ ಹೇಳಿದ್ರೆ, ಅದಕ್ಕೆ ಎಷ್ಟು ಕಷ್ಟಪಟ್ರಿ, ಎಲ್ಲಿ ಹೋಗಿದ್ರಿ ಮೊದ್ಲು, ಯಾವ ತರದಾದಂತ ಒಂದು ಸಮಸ್ಯೆಗಳು ಎದುರಾಯ್ತು ನಿಮ್ಗೆ, ಅದನ್ನ ಹೇಳ್ಬಹುದಾ? ಅಥ್ಲೆಟು ನಾನು ವರ್ಷದಲ್ಲಿ ನಾನು 2005-6 ಪೇಪರಲ್ಲಿ ನೋಡಿ ಒಂದು ಏಜಿನವರಿಗೆ ಮಾಸ್ಟರ್ ಅಥ್ಲೆಟಿಕ್ಸ್ ಅಂತ ಉಂಟು, ಅದರಲ್ಲಿ ಕಾಂಪೀಟ್ ಮಾಡಬಹುದು 5 ವರ್ಷ. ಈಗ 35ರ ಮೇಲ್ನವರಿಗೆ 35ರಿಂದ 40, 40ರಿಂದ 45 ಹಾಗೆ ಗ್ಯಾಪ್ ಇತ್ತು. ಹಾಗೆ 45ರಿಂದ 50 ಆ ತರ ಇತ್ತು. ಆಗ ನನ್ಗೆ ಒಂದು 50 ವರ್ಷ ಆಗಿದೆ. ಆಗ ನಾನು ಪ್ರಥಮ ಬಾರಿ 50. ನನ್ಗೆ ಹೌದು, ನಾನು ಮತ್ತೆ ಅದ್ರಲ್ಲಿ ಇದ್ದೆ ಅಲ್ಲ ಸ್ಪೋರ್ಟ್ಸ್ ಅಲ್ಲಿ. ನನಗೆ ಒಂದು ಹೀಗೆ ಉಂಟಲ್ಲ ನೋಡುವ ಒಂದು ಇದಾಯ್ತು. ಅದು ಮಂಗಳ ಕ್ರೀಡಾಂಗಣ ಮಂಗಳೂರಲ್ಲಿ ಅಂತ ಇತ್ತು. ಮಂಗಳೂರು ಊರೇ ನೋಡ್ಲಿಲ್ಲ ನಾನು. ಅದು ನನ್ಗೆ ಮಂಗಳ ಕ್ರೀಡಾಂಗಣ ಎಲ್ಲಿ ಹೋಗುದಂತಲೂ ಗೊತ್ತಿರ್ಲಿಲ್ಲ. ನಂತರ ಅಲ್ಲಿ ಸುರತ್ಕಲ್ಲಲ್ಲಿ ತಂಗಿ ಇದ್ಲು, ಅವಳ ಮಗಳು ಕರ್ಕೊಂಡೋಗಿ ನನ್ನನ್ನು ಅಲ್ಲಿ ಮತ್ತೆ ಸೇರಿಸಿದ್ಲು. ಅಲ್ಲಿ ಹೋಗಿ ಸೇರುವಾಗ ಅದು ಮೊದಲೇ ಎಂಟ್ರಿ ಎಲ್ಲ ಕೊಡ್ಬೇಕು, ಮತ್ತೆ ಯಾವ್ದಂತೆಲ್ಲ ಹೇಳ್ಬೇಕು ಅವರಿಗೆ, ನಾವು ಎಲ್ಲಿ ಅವರು ಏನಂತ. ಅದು ಯಾವ್ದು ಗೊತ್ತಿಲ್ಲ ನನ್ಗೆ. ಆದ್ರೆ ಅವರು ತಕೊಂಡ್ರು ನನ್ನನ್ನು. ಫಸ್ಟ್ ಬಂದವರು ನಾವು ಉಡುಪಿಯಿಂದ, ಎಲ್ಲಿಂದ ಬಂದದಮ್ಮ ಹೇಳಿ, ನಾವು ಉಡುಪಿಯಿಂದ ಬಂದದ್ದು ಹೇಳಿದೆ ನಾನು. ನಂತರ ಅವರು ನನ್ನನ್ನು ಸೇರಿಸಿ, ನೀವು ಯಾವ್ದಕ್ಕೆ ಕಾಂಪೀಟ್ ಮಾಡ್ತೀರಿ ಕೇಳಿದ್ರು. ನಾನು ಯಾವ್ದು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಲ್ಲ, ಅದು ಏನಂತಲೇ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಯಾವ್ದೆಲ್ಲ ಉಂಟು ಕೇಳಿ, ಎಲ್ಲವೂ ಉಂಟು, ನೀವು ರನ್ನಿಂಗ್ ಉಂಟು, ಆ ನಂತರ ಥ್ರೋಸ್ ಉಂಟು, ಜಂಪಿಂಗ್ ಉಂಟು, ಎಲ್ಲ ಉಂಟು ಹೇಳಿದ್ರು ಅವರು. ಎಂತ ಮಾಡುದು ಅಂತ ನಾನು ಲಾಂಗ್ ಜಂಪ್ ಅಲ್ಲಿ ಇದ್ದೆ. ಅದೇ 2 ರೇಸ್, ಒಂದು 1500 ರೇಸು, ಒಂದು 200 ರೇಸ್ನಲ್ಲಿ ಕಾಂಪೀಟ್ ಮಾಡಿದ್ದೆ. ಆಮೇಲೆ ಒಂದು ಲಾಂಗ್ ಜಂಪ್ ಅನ್ನು ಮಾಡಿದೆ. ಅಂದ್ರೆ ನಾನು ಡ್ರೆಸ್ ಹಾಕೊಂಡು ಹೋಗ್ಲಿಲ್ಲ, ನಾನು ಬರೀ ಸಾರಿಯಲ್ಲಿ ಹೋಗಿದ್ದೇನೆ. ಸಾರಿ ಉಟ್ಕೊಂಡು ಏನ್ ಮಾಡುದು ಹೇಳಿ, ನೀವು ಡ್ರೆಸ್ ಹಾಕಿ ಬರ್ಬೇಕಿತ್ತು, ಈಗ ಏನ್ ಮಾಡ್ತೀರಿ ಅಂತ. ಆಯ್ತು, ಈ ಸಲ ಒಂದ್ ಸರಿ ಸಾರಿಯಲ್ಲಿ ಓಡ್ತೇನೆ ಹೇಳಿದೆ. ಆಯ್ತು ಮೇಡಮ್ ಮಾಡಿ ಹೇಳಿದ್ರು. ಸಾರಿಯಲ್ಲಿ ನಾನು ಸಾರಿಯನ್ನು ಹೀಗೆ ಸಿಕ್ಕಿಸಿ ಸಾರಿಯಲ್ಲಿ ಓಡಿದೆ. ಓಡುವಾಗ 1500 ಫಸ್ಟ್ ಬಂದೆ, 200 ಫಸ್ಟ್ ಬಂದು, 200 ಆಗುದಿಲ್ಲ ಆದ್ರೆ ಬಂದೆ, ಫಸ್ಟ್ ಬಂದೆ. ಆಗ ಸ್ವಲ್ಪ ಸ್ಟೆಮಿನಾ ಇತ್ತಲ್ಲ, ಫಸ್ಟ್ ಬಂದೆ ನಾನು. ಆನಂತರ ಲಾಂಗ್ ಜಂಪ್ ಮಾಡಿದೆ. ಲಾಂಗ್ ಜಂಪ್ ಸ್ವಲ್ಪ ಕಷ್ಟ ಆಯ್ತು ಅದರಲ್ಲಿ. ಹೌದು, ಸೀರೆ ಅಲ್ಲ ಅದ್ರಲ್ಲಿ. ಮತ್ತೆ ಸೆಕೆಂಡ್ ಬಂದೆ ನಾನು. ಫಸ್ಟ್ ಬರ್ತಿದ್ದೆ. ನಂತರ ನನ್ಗೆ 3 ಪದಕ ಆಯ್ತಲ್ಲ. ನಾನು ಅಥ್ಲೆಟಿನ ಪ್ರಥಮ ಅಧ್ಯಾಯ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಪ್ರಥಮ ಅಧ್ಯಾಯ. ವೀಕ್ಷಕರೇ, ಅರುಣಕಲಾ ಮೇಡಮ್ ಅವ್ರು ಹೇಳಿದ್ರು ಸ್ಟಾಮಿನಾ ಇರ್ಲಿಲ್ಲ ಅಂತ ಹೇಳಿದ್ರು. ಸ್ಟಾಮಿನಾ ಇರ್ಲಿಲ್ಲ ಅಂತ ಹೇಳಿದವ್ರು ಯಾವ ವಯಸ್ಸಿಗೆ? 50ರ ಪ್ರಾಯಕ್ಕೆ ಹೇಳಿದ್ದು. ನಾವೀಗ 30 ಆಗುವಾಗ್ಲೇ ಹೇಳ್ತೇವೆ, ವರ್ಷ ಆಯ್ತು ನನ್ಗೆ ಶಕ್ತಿ ಇಲ್ಲ ಅಂತ ಹೇಳ್ಕೊಂಡು. ಅದರಿಂದ ಮುಂದೆ ನಾವು ಈ ಪದವನ್ನ ಬಳಸುವಾಗ ಸ್ವಲ್ಪ ಈ ಮೇಡಮ್ ಅನ್ನ ನೆನಪಿಸ್ಕೊಂಡ್ರೆ ಬಹುಶಃ ಆ ಶಬ್ದ ನಮ್ಮ ಬಾಯಲ್ಲಿ ಬರ್ಲಿಕ್ಕಿಲ್ಲ ಅಂತ. ಇನ್ನೊಂದು ನಾವ್ ಹೇಳ್ತೇವೆ, ನಾವೇ ಒಂದ್ ವೇಳೆ ಅಂತ ಹೇಳಿದ್ರೆ, ನಾನಾಗಿರ್ಬೋದು, ನೀವಾಗಿರ್ಬೋದು, ನೋಡುವಂತ ನೀವು ಯಾರಾದ್ರೂ ನಾವು ಇವರ ಒಂದು ಸ್ಥಾನದಲ್ಲಿ ಇದ್ದಿದ್ರೆ, ನಾವು ಸೀರೆನ ಉಟ್ಕೊಂಡು ಹೋಗಿದ್ವಿ, ಡ್ರೆಸ್ ಅನ್ನ ತರಲಿಲ್ಲ ಅಂತಿದ್ರೆ, ಎಷ್ಟು ಮಂದಿ ನಾವು ಆ ಒಂದು ಏನು ಸ್ಪೋರ್ಟ್ಸಿಗೆ ನಮ್ಮ ಹೆಸರನ್ನ ಕೊಡ್ತಾ ಇದ್ವಿ, ಎಷ್ಟು ಮಂದಿ ನಮ್ಗೆ ಆಗುದಿಲ್ಲ ಅಂತ ಹಿಂದೆ ಬರ್ತಾ ಇತ್ತು ಅಲ್ವಾ. ಆದ್ರಿಂದ ಅವಕಾಶಗಳು ಸಿಕ್ಕಿದಾಗ ಬಳಸ್ಕೊಳ್ಬೇಕು, ಉಡುಪಲ್ಲ, ನಾವು ಅದನ್ನ ಬಳಸ್ಕೊಳ್ಬೇಕು, ಭಾಗವಹಿಸ್ಬೇಕು. ಗೆಲುವು ಸೋಲು ಅಂತ ಹೇಳುದು ಮತ್ತೆ ಅಂತ ಹೇಳುವುದಕ್ಕೆ ಅವ್ರು ಹೇಳಿದಂತಹ ಒಂದು ಮಾತು ಉದಾಹರಣೆ ಆಗ್ತದೆ ಅಂತ. ಇದನ್ನೆಲ್ಲವೂ ಸಹ ನೀವು ಗಮನಿಸ್ತೀರ ಅಂತ ಹೇಳ್ತಾ ಅವರ ಜರ್ನಿಯನ್ನ ಮುಂದೆ ಕೇಳ್ತಾ ಹೋಗುವ. ಮೇಡಮ್, ಈಗ ಅಥ್ಲೆಟಿಗೆ ನಿಮ್ದು ಪ್ರವೇಶ ಆಯ್ತು. ಪ್ರವೇಶ ಆದ ಮೇಲೆ ಅದರ ಜರ್ನಿ ಇನ್ನೂ ಒಂದಷ್ಟು ಉಂಟು, ಮಾತಾಡುವ. ಈಗ ಅಲ್ಲಿಂದ ಮ್ಯಾರಥಾನ್ಗೆ ಬರುವ. ಮ್ಯಾರಥಾನ್ ನ ಕಥೆಯನ್ನು ಹೇಳಿ ಸ್ವಲ್ಪ ನಮ್ಗೆ. ಮ್ಯಾರಥಾನ್ ನಾನು ಅಲ್ಲಿ ಕಾಂಪೀಟ್ ಮಾಡಿ ಬರುವಾಗ ನಮ್ಮ ಮಾಯೆಯಲ್ಲಿ ರಘುಪತಿ ಭಟ್ರು ಅವರ ಇದ್ರಲ್ಲಿ ಮ್ಯಾರಥಾನ್ ಉಂಟು,
ಮಾಯೆಯಲ್ಲಿ ಅಂತ ಹೇಳಿದ್ರು. ಮ್ಯಾರಥಾನ್ ಓಟ ಹೇಗೆ ಅಂತ ನಾನು ಕೇಳಿದೆ ಮನೆಯಲ್ಲಿ. ಅದಕ್ಕೆ ತಂಗಿ ಹೇಳಿದ್ರು, ಅವರೆಲ್ಲ ಚಾಂಪಿಯನ್, ಅವರಿಗೆಲ್ಲ ಗೊತ್ತಿತ್ತು. ಅವ್ರು ಹೇಳಿದ್ರು ಮ್ಯಾರಥಾನ್ ಓಟ ಅಂದ್ರೆ ಈಗ ಲಾಂಗ್ ರೇಸ್ ನಿಂದು, ಅದು ಗುಡ್ಡಕಾಡು ಓಟವೂ ಆಗ್ತದೆ, ಅನಂತರ ಇಲ್ಲಿ ರೋಡಲ್ಲಿ ಓಡಿಸ್ತಾರೆ ಮಾಡ್ತಾರೆ ಹೇಳಿದ್ರು. ನಾನು ನೋಡುವ ಅಂತ, ಅದು 5 ಕಿಲೋಮೀಟರ್ ಇದ್ದದ್ದು. 5 ಕಿಲೋಮೀಟರ್ ಅಲ್ಲ, ನಾವು ಗುಡ್ಡಕಾಡಲ್ಲಿ ದನಗಳನ್ನೆಲ್ಲ ಓಡಿಸಿಕೊಂಡು ಎಷ್ಟೆಷ್ಟೋ ಓಡ್ತೇವೆ, ಆಗ್ತದ ನೋಡುವ ಅಂತ. ಆಗ್ತದ ನೋಡುವ ಅಂತ ಒಂದು ಮನ್ಸಾಯ್ತು. ಬಂದೆ ನಾನು. ಆಗ ಬಂದವಳು ಅಲ್ಲಿ ಹೇಳಿದ್ದಾರೆ ಅಲ್ಲ, ಸ್ವಲ್ಪ ಇದು ಮಾಡಿ ಸೀರೆಯಲ್ಲಿ ಓಡಬಾರ್ದಂತ. ಮತ್ತೆ ಸೀರೆಯಲ್ಲಿ ಓಡ್ಲಿಲ್ಲ, ಸ್ವಲ್ಪ ಇದಾಕಿ ಡ್ರೆಸ್ ಹಾಕಿ ಓಡಿದೆ. ಮ್ಯಾರಥಾನ್ ಅಲ್ಲಿ ಫಸ್ಟ್ ಡ್ರೆಸ್ ಹಾಕಿ ಓಡಿದೆ. ಅದು ಶಾರ್ಟ್ಸ್ ಅಲ್ಲ, ಸ್ವಲ್ಪ ಹೌದು, ಅಂದ್ರೆ ಅಷ್ಟು ಸ್ವಲ್ಪ ಒಂಥರ ಅಳುಕಿತ್ತು, ಶಾರ್ಟ್ಸ್ ಎಲ್ಲ ಹಾಕುವಂತ ಅಳುಕಿತ್ತು ಒಂದ್ ಸ್ವಲ್ಪ. ಆಯ್ತಂತ ಓಡಿದೆ. ಓಡಿ ಹೋಗಿ ಫಸ್ಟ್ ಬಂದೆ. ಅದ್ರಲ್ಲಿ ಸಹ ಅಲ್ಲಿ ಮಾಯೆಯಿಂದ ಓಡಿಸಿದ್ರು. ಆನಂತರ ಅಲ್ಲಿ ಕೆಳಗೆ ಅಲ್ಲಿ ಅದು ದೇವಸ್ಥಾನ ಇದ್ರ ಹತ್ರ ಹೋಗಿ ಅಲ್ಲಿ ನಮ್ಮ MIT ಹತ್ರ ಆಗಿ ಹಾಗೆ ಎಲ್ಲ ರೌಂಡ್ ಆಗಿ ಬಂದು ಪುನಃ ಮಾಯೆಗೆ ಬಂದೆವು. ಆಯ್ತು. ಮತ್ತೆ ಅಲ್ಲಿ 5,000ದಲ್ಲಿ ಆಗ ಯಾರು ಇರ್ಲಿಲ್ಲ, ಮಾತ್ರ ನಾನು ಒಬ್ಳೇ ಇದ್ದದ್ದು. 50 ವರ್ಷ ಮೇಲ್ಪಟ್ಟವಳು ಒಬ್ಳೇ ಇದ್ದೆ, ಯಾರಿಗೂ ಗೊತ್ತಿಲ್ಲ ಅಲ್ಲ. ಆಯ್ತು, ನಾನೇ ಫಸ್ಟ್ ಅಂತ ಹೇಳಿ ಇದ್ ಮಾಡಿದ್ರು. ಅದಕ್ಕೂ ಎಲ್ಲ ಹೇಳಿದ್ರು ಒಬ್ಳೇ ಇದ್ದದ್ದು ಅಂತ. ಇರ್ಲಿ, ನಾನು ಓಡಿದೆ ಅಲ್ಲ 5 ಕಿಲೋಮೀಟರ್, ನನ್ಗೆ ಅದೇ ಸಂತೋಷ ಆಯ್ತು. ಆನಂತರ ಆಮೇಲೆ ಮ್ಯಾರಥಾನು ಎಲ್ಲಿ ಮ್ಯಾರಥಾನ್ ಉಂಟು ಅದೆಲ್ಲ ನಾನು ಹೋಗ್ಲಿಕ್ಕೆ ಶುರು ಮಾಡಿದ್ದೆ. ಹೌದು, ನಮ್ಮ ಇಲ್ಲಿ ಭೂತನಾಥೇಶ್ವರ ಟೆಂಪಲ್, ಅದು ಮೂಡ್ಬಿದ್ರೆ ಅಲ್ಲಿ ಆಯ್ತು. ಅದೇ ಟೈಮಲ್ಲಿ ಅಲ್ಲಿ ಆದಾಗ ಅಲ್ಲಿ 10 ಕಿಲೋಮೀಟರ್ ಇಟ್ಟಿದ್ರು ಅವರು. ಅಲ್ಲಿ ಸಹ ಹೋದೆವು. ಅಲ್ಲಿ ಹೋಗಿ ಓಡಿ ಅಲ್ಲಿ ಸಹ ಫಸ್ಟ್ ಬಂದೆ ನಾನು 10 ಕಿಲೋಮೀಟರ್ ಫಸ್ಟ್ ಬಂದು ಅಲ್ಲಿ ಸಹ ಹೀಗೆ ಮ್ಯಾರಥಾನಿಗೆ ನಮ್ಮ ಇದು ನ್ಯಾಷನಲ್ ಇದೆಲ್ಲ ಮಾಡ್ತಾ ಇದ್ದವರೇ ಬಂದ್ರು ಅಲ್ಲಿ ಸಹ. ಆಗ ನಾವು ಹೋಗಿ ನಾವು ಫಸ್ಟ್ ಬಂದೆವು. ಆಗ ಹಳ್ಳಿಯವರು ಹೇಳಿದ್ರು, ನೀವು ಅವರೆಲ್ಲ ಎಲ್ಲೆಲ್ಲಿ ಹೋಗಿ ಎಲ್ಲ ಬರ್ತಾರೆ, ಅವರ ಆಟ ಇಡಬೇಡಿ, ನಮ್ಗೆ ಬೇರೆ ಇಡಿ ಅಂತ ಹೇಳಿದ್ರು. ನಂತರ ಅವರು ನೆಕ್ಸ್ಟ್ ಇಯರ್ ಇಂದ ಕೆಸರುಗದ್ದೆ ಓಟ ಇಟ್ರು. ಅಲ್ಲಿ ಫಸ್ಟ್ ಬಂದೆ. ನಂತರ ಪಂಜಾದಲ್ಲಿ ಬಂದೆ. ಆಮೇಲೆ ಎಲ್ಲೆಲ್ಲಿ ಎಲ್ಲ ಹೋಯ್ತು, ಗೋವಾದಲ್ಲಿ, ಅಲ್ಲಿ ಬ್ಯಾಂಗ್ಳೂರು, ಆಮೇಲೆ ಎಲ್ಲಿ ಆಗ್ತದೆ ಅಲ್ಲಿ ಹೋಗ್ತಿದ್ದೆವು. ಎಲ್ಲಿ ನಮ್ಮ ಉಡುಪಿ ಡಿಸ್ಟಿಕ್ ಅಲ್ಲಿ ಎಲ್ಲ ಕಡೆಯಲ್ಲಿ ಹೋಗ್ತಿ. ಎಲ್ಲಿ ಸಹ ಫಸ್ಟೇ ಬರ್ತಾ ಇದ್ದೆ ನಾನು. ಯಾರು ಸಹ ಇದ್ ಮಾಡ್ತೀವಿ ಅಷ್ಟು ಇದು ಇದ್ದೆ, ನನ್ನ ಹತ್ರ ಸ್ಟೆಮಿನಾ ಇತ್ತು ಅಷ್ಟು. ಫಸ್ಟ್ ಮ್ಯಾರಥಾನ್ ಅಲ್ಲಿ ಎಲ್ಲ ಫಸ್ಟ್ ಬಂದೆ. ಅನಂತರ ಇದು ನಮ್ಮ ಅಥ್ಲೆಟಿಕ್ಸ್ ಕೂಡ ಅಲ್ಲಿಂದ ಅವರು ಸ್ಟೇಟಿಗೆ ಹೋದ್ರು. ಇದು ಡಿಸ್ಟಿಕ್ ಆದದಲ್ಲ ಮಂಗಳೂರಲ್ಲಿ, ಸ್ಟೇಟಿಗೆ ಹೋದ್ರು. ಸ್ಟೇಟಿಗೆ ಹೋಗುವಾಗ ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಫೋನು ಇಲ್ಲ ಆಗ. ಆನಂತರ ನಾನು ಯಾರು ಏನಂತ ಗೊತ್ತಿಲ್ಲ ಅವರಿಗೆ, ಉಡುಪಿಯವಳು ಅಂತ ಹೇಳಿ ಅವರಿಗೆ ನಾನು ಇದು ಕೊಟ್ಟು ಬಂದಿದ್ದೆ ಅಲ್ಲ. ಅನಂತರ ಅವರು ಸ್ಟೇಟಿಗೆ ಹೋದಾಗ ಪೇಪರ್ ಅಲ್ಲಿ ಬಂತು, ಮೊನ್ನೆ ಇಲ್ಲಿ ಡಿಸ್ಟಿಕ್ ಅಲ್ಲಿ ಮಾಡಿದವರು ಹೀಗೆ ನಾವು ಸ್ಟೇಟ್ ಅಲ್ಲಿ ಇಷ್ಟು ಚಿನ್ನ ಇಷ್ಟು ಗೋಲ್ಡ್ ಎಲ್ಲ ತಂದಿದ್ದೇವೆ ಅಂತ. ಆಗ ಬೇಜಾರಾಯ್ತು. ಏನ್ ಮಾಡುದು ಅಂತ. ಮತ್ತೆ ಅವ್ರ ಟೀಚರ್ ಒಬ್ರು ಇಲ್ಲಿ ಇದ್ರಲ್ಲ, ಅವ್ರು ನಮ್ಮ ಅಲ್ಲಿ ಇದ್ರು, ಅವರನ್ನು ಮೀಟ್ ಮಾಡುವ ಅಂತ. ಮತ್ತೆ ಅದನ್ನು ಸಹ ತಂಗಿ ಹತ್ರವೇ ಹೇಳಿದೆ. ಅವಳು ಇಲ್ಲಿ ಲಾಯರ್ ಆಗಿದ್ಲು, ಉಡುಪಿಯಲ್ಲಿ ಇದ್ದಾಳೆ ಈಗ ಸಹ. ಅವಳ ಹತ್ರ ಹೇಳಿದೆ, ಆ ಟೀಚರ್ ಒಬ್ರು ಇದ್ರಲ್ಲ, ನಾವು ನಾನು ಅವಳ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಅವರನ್ನು ಮೀಟ್ ಆದೆ. ಅವರು ಹೇಳಿದ್ರು, ಅಯ್ಯೋ ನೀವು ಮೊದ್ಲೇ ಹೇಳ್ಬೇಕಿತ್ತು, ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ. ಮತ್ತೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋದ್ರು. ಇವರಿಗೆ ಒಂದು ಇದ್ ಮಾಡ್ಬೇಕು, ಅವ್ರ ಪಾಪ ಅವ್ರು ಮೊನ್ನೆ ಬಂದ್ರು, ಅವ್ರು ಮಿಸ್ ಆದ್ರು, ಅವ್ರಿಗೆ ಗೊತ್ತಿಲ್ಲ ಅಂತ. ಅವ್ರು ಫಸ್ಟಿಗೆ ಅವ್ರು ನನ್ನನ್ನು ಇದ್ ಮಾಡಿದ್ರು, ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಹೇಳಿ, ಅವ್ರು ಒಳ್ಳೆ ಮಾಡ್ತೇನೆ ಅಂತ ಅವರಿಗೆ ಸಹ ಗೊತ್ತಿತ್ತು. ಅಲ್ಲಿ ಅವ್ರು ಸಹ ಹೇಳಿದ್ರು, ಇನ್ನು ಬರ್ತಾ ಇರಿ, ಬೇಡಬೇಡಿ ಅಂತ. ಆನಂತರ ಅಲ್ಲಿ ಅವರು ಹೇಳಿದ್ರು, ಲಕ್ಷ್ಮಣ್ ರೈ ಅಂತ ಅವರು ಪ್ರೆಸಿಡೆಂಟ್ ಅಲ್ಲಿ. ಅನಂತರ ಸೆಕ್ರೆಟರಿ ಮೇರಿ ಹಿಲ್ಡಾ ಅಂತ ಇದ್ರು. ಅವರು ಕಾಂಟ್ಯಾಕ್ಟ್ ಎಲ್ಲ ಮಾಡಿಕೊಂಡು ಅನಂತರ ನನ್ನನ್ನು ಯಾವತ್ತು ಇಲ್ಲಿ ಉಡುಪಿಯವರಿಗೆ ಒಟ್ಟಿಗೆ ನಾನು ಸೇರಿಸ್ತೇನೆ ನಿಮ್ಮನ್ನು. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಉದಯ್ ಕುಮಾರ್ ಶೆಟ್ಟರ್ ಅಂತ ಇದ್ರು, ಅವ್ರ ಹತ್ರ ಹೇಳಿ ಇವರನ್ನೊಂದು ನೀವು ಕರ್ಕೊಂಡು ಬರ್ಬೇಕು, ಅವರಿಗೆ ಗೊತ್ತಿಲ್ಲ ಪಾಪ ಅಂತ ಹೇಳಿ. ನಂತರ ಅಲ್ಲಿಂದ ಹೋದೆ. ಎಲ್ಲ ಅಕ್ಕನು, ಆನಂತರ ಭೂಪಾಲು, ಎಲ್ಲೆಲ್ಲೆಲ್ಲ ಹೋಗಿ ಬಂದೆ. ಗುಂಟೂರು, ಪಾಂಡಿಚೇರಿ ಎಲ್ಲಾ ಕಡೆ ಹೋದೆವು. ನೇಷನಲ್, ಸ್ಟೇಟು ಫುಲ್ಲು ಎಲ್ಲಿ
ಆರಲ್ಲಿ ಎಲ್ಲಿ ಡಿಸ್ಟ್ರಿಕ್ಟ್ ಮಾಡಿದ್ದಲ್ಲ, 7ರಲ್ಲಿ ನನಗೆ ಎಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ 7 ಇತ್ತು, 7 ಅದು ಸ್ಟೇಟ್ ಹೋಯ್ತು, ಮತ್ತೆ ನ್ಯಾಷನಲ್ ಇದಾಯ್ತು, ಪುನಃ ಶುರು ಮಾಡಿದ್ರು ಅವರು. 7, 8, 9, 10, 12 ಮತ್ತೆ ಪ್ರತಿ ವರ್ಷವೂ ಎಲ್ಲೆಲ್ಲಿ ಆಗ್ತದ ಅಲ್ಲಲ್ಲಿ ಭಾಗವಹಿಸ್ತಾ ಇದ್ದೆ ನಾನು. ಹಾಗೆ ಅದರ ಮಧ್ಯದಲ್ಲಿ ಮತ್ತೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಇದು ಎಲ್ಲ ಕಾಂಪೀಟ್ ಮಾಡಿ ಒಂದು ಇವಾಗ ನನ್ನ ಹತ್ರ ಯಾವ ಒಂದು ಇದರಲ್ಲಿ ಕಾಂಪೀಟ್ ಮಾಡ್ತಾ ಇದ್ರಿ? ಎಷ್ಟು ಸಾವಿರ? ಈಗ ಆ ನಂತರ ನಂಗೆ ಗೊತ್ತಾಯ್ತಲ್ಲ ಅದು ನಾವು ಯಾವ ಇದು ಮಾಡೋದು ಅಂತ ತಿಳಿತಲ್ಲ. ಆಮೇಲೆ ನಾನು 10,000 ಮೀಟರ್ ಓಟ ನನ್ನದು, ಅನಂತರ 5,000 ಮೀಟರ್ ಓಟ, ಅನಂತರ ಒಂದು ಲಾಂಗ್ ಜಂಪ್ ಮಾಡ್ತಾ ಇದ್ದೆ. ಲಾಂಗ್ ಜಂಪ್ ಅಲ್ಲಿ ನನ್ಗೆ ಗೋಲ್ಡ್ ಬರ್ಬೇಕು ಅಂತ ಇದು ನನ್ಗೆ ಎಲ್ಲದ್ರಲ್ಲಿ ಸಹ ಹಾಗೆ ಬರ್ಬೇಕು ಅಂತ ಅದು ಲಾಂಗ್ ಜಂಪ್ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟೆ ನಾನು. ಆದ್ರೂ ಒಮ್ಮೊಮ್ಮೆ ಸೇರ್ತೇನೆ. ಅದು 3 ಇವೆಂಟ್ ಸೇರ್ಲಿಕ್ಕೆ ನಮ್ಗೆ, 4 ಇವೆಂಟ್ ಎಲ್ಲ ಮಾಡ್ಲಿಕ್ಕೆ ಇಲ್ಲ. ಅದು ಆನಂತರ 1,500 ಮೀಟರ್ ಸೇರ್ತಾ ಇದ್ದೆ ನಾನು. ಆಮೇಲೆ ಲಾಂಗ್ ಜಂಪ್ ಮಧ್ಯ ಮಿಡ್ಲಲ್ಲಿ ಇದನ್ನು ಬಿಟ್ಟು ಅದನ್ನು ಸೇರ್ತಿದ್ದೆ. ಅಂದ್ರೆ 10,000, 5,000 ಒಂದು ಅದು ಕಂಪಲ್ಸರಿ ಹಾಗೆ ಮಾಡ್ತಾ ಇದ್ದೆ, ಮಾಡಿ ಅದರಲ್ಲಿ ಬರ್ತಾ ಇದೆ. ಹಾಗೆ ಮನೆಯಲ್ಲಿ ಸುಮಾರು ನಮ್ಗೆ ಇದಾಯ್ತು, ಯಾವುದು ನ್ಯಾಷನಲ್ ಇದು ಇಂಟರ್ನ್ಯಾಷನಲ್ಗೆ ಎಲ್ಲ ಸೆಲೆಕ್ಷನ್ ಆಗುವ ಇದು ಬಂತು. ಇಲ್ಲಿ 6ರಿಂದ ಸ್ಟಾರ್ಟ್ ಮಾಡಿದ್ದೆ. ಮೊದಲು ನಿಮ್ಮ ಏನು ಅಥ್ಲೆಟಿನ ಜರ್ನಿ ವಿದೇಶಕ್ಕೆ ಹಾರುವ ಮೊದಲು ಈಗ ಮಾಹೆಯಲ್ಲಿ ರೆಕಾರ್ಡ್ ಆಯ್ತಲ್ವಾ ನಿಮ್ಮ ಮ್ಯಾರಥಾನ್? ಅದು ಮ್ಯಾರಥಾನ್, ಅದೊಂದು ರೆಕಾರ್ಡ್ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ಎಷ್ಟು ವರ್ಷದಿಂದ ಮಾಹೆಯಲ್ಲಿ 2006ರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ನಾನು ಎಲ್ಲ ಮ್ಯಾರಥಾನಿಗೆ ಅಲ್ಲಿ ಹೋಗ್ತಾ ಇದ್ದೆ ಮಾಹೆಯಲ್ಲಿ. ಮತ್ತೆ ಸುತ್ತಮುತ್ತ ಉಡುಪಿಯಲ್ಲಿ ಆಗ್ತಾ ಇದ್ದ ಎಲ್ಲವನ್ನು ಕಾಂಪೀಟ್ ಮಾಡ್ತಾ ಇದ್ದೆ. ಎಲ್ಲಿ ಯಾವ್ದು ಸಹ ಬಿಡ್ತಾ ಇರ್ಲಿಲ್ಲ. ಎಲ್ಲಿ ಮ್ಯಾರಥಾನ್ ಉಂಟು ಅಲ್ಲಿ ಹೋಗ್ತಿದ್ದೆ. ಎಂತ ಗುಡ್ಡ ಕಾಡು ಎಲ್ಲೆಲ್ಲಿ ಒಳಗೆ ಎಲ್ಲ ಹೋಗಿದ್ದೇನೆ. ಮೊನ್ನೆ ಇತ್ತೀಚೆಗೆ ಅಲ್ಲಿ ಶಾಲೆಯಲ್ಲಿ ಒಳಗೆ ನಮ್ಮ ಇದು ಇದು ಉಂಟಲ್ಲ ಕುಂದಾಪುರ, ಇದು ಮರವಂತೆಯಿಂದ ಮುಂದೆ ಆ ಶಾಲೆ ಹೆಸರು ಮರ್ತು ಹೋಯ್ತು ನನ್ಗೆ. ಅಲ್ಲಿ ಇತ್ತು. ಮೊನ್ನೆ 10 ಕಿಲೋಮೀಟರ್ ಹೋಗಿ ಅಲ್ಲಿ ಫಸ್ಟ್ ಬಂದಿದ್ದೇನೆ. ಹೌದು, ಇತ್ತೀಚೆಗೆ ಅಷ್ಟೇ. ಮತ್ತೆ 21 ಇದೆಲ್ಲ 21 ಆಗ್ಲೇ ಮಾಡ್ತಿದ್ದೆ. ಆಗ ಮತ್ತೆ ಮಾಯೆಯವರು ಮತ್ತೆ ಇವರು ಸಿಂಡಿಕೇಟ್ ಬ್ಯಾಂಕ್ ಮ್ಯಾರಥಾನ್ ಅಂತ ಅದು ಇತ್ತು. ಸಿಂಡಿಕೇಟ್ ಬ್ಯಾಂಕಿನವರು ಮಾಡ್ತಾ ಇದ್ರು ಅವ್ರ ಜೊತೆ. ಫುಲ್ ಸಿಂಡಿಕೇಟ್ ಬ್ಯಾಂಕಿನವರ ಮ್ಯಾರಥಾನ್ ಅಲ್ಲಿ ಎಲ್ಲ ನಾನು ಭಾಗವಹಿಸಿ ಎಲ್ಲ ಪದಕ ಕ್ಯಾಶ್. ಮ್ಯಾರಥಾನ್ ಅಲ್ಲಿ ನಮ್ಗೆ ಕ್ಯಾಶ್ ಕೊಡ್ತಾರೆ. ಅದರಿಂದ ಮತ್ತೆ ಇಲ್ಲಿ ಹೋಗುವಾಗ ನನ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಯಾವುದು ನಾವು ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ಗೆ ಹೋಗುವಾಗ ಅದು ನಮ್ಗೆ ಏನು ಯಾರು ಕೊಡುದಿಲ್ಲ. ನ್ಯಾಷನಲ್ ತನಕ ನಾವು ಹೇಗಾದ್ರೂ ಹೋಗ್ತಿದ್ದೆವು. ಹೌದು, ಅದೇನಷ್ಟು ಟ್ರೈನ್ ಅಲ್ಲಿ ಹೋಗುದು ಅದು ತುಂಬಾ ಏನು ಬರುದಿಲ್ಲ ಅಲ್ಲ. ಈಗ ಪ್ರತಿ ಒಂದು ಕ್ರೀಡಾಪಟುಗಳಿಗೂ ಕೂಡ ಅವರದ್ದೇ ಆದಂತ ತರಬೇತಿದಾರರು ಇರ್ತಾರೆ. ಈಗ ಅರುಣಕಲಾ ಮೇಡಮ್ ಅವರ ತರಬೇತಿದಾರರು ಯಾರು? ನನ್ಗೆ ತರಬೇತಿದಾರರು ಯಾರು ಇಲ್ಲ. ಆದ್ರೆ ನನಗೆ ಲಾಂಗ್ ಜಂಪ್ ಅಲ್ಲಿ ಸ್ವಲ್ಪ ಅಲ್ಲಿ ಮಂಗಳೂರಲ್ಲಿ ಇವರು ಆನಂದ್ ಸೋನ್ಸ್ ಅಂತ ಇದ್ರು ನಮ್ಮ ಇದ್ರಲ್ಲಿ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ. ಅವರು ಲಾಂಗ್ ಜಂಪ್ ಅಲ್ಲಿ ತುಂಬಾ ಇದ್ದಿದ್ರು. ಅವರು ಸಹ ಎಲ್ಲ ಸ್ವಲ್ಪ ಕೋಚ್ ಎಲ್ಲ ಕೊಡ್ತಿದ್ರು ಮಕ್ಕಳಿಗೆ ಎಲ್ಲ. ಆಗ ಹಾಗೆ ಅಲ್ಲ ಅರುಣಕಲಾ ನಾನು ಹೇಳಿಕೊಡ್ತೇನೆ ಅಂತ ಅದು ಸ್ವಲ್ಪ ನಾವು ಇದಕ್ಕೆ ಹೋಗುವಾಗ್ಲೇ ಅಲ್ಲಿ ಹೋಗ್ತಾ ಇದ್ದ ಹಾಗೆ ನನ್ಗೆ ಅದ ಮೆಥಡ್ ಎಲ್ಲ ಹೇಳಿಕೊಟ್ರು ಅವರು. ಹೇಗೆ ಜಂಪ್ ಮಾಡ್ಬೇಕು, ಅದನ್ನು ಹೇಗೆ ತಕೊಳ್ಬೇಕು, ನಾವು ಜಂಪ್ ಮಾಡುವ ಮೊದಲು ನಾವು ಎಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಬೇಕು, ನಮ್ಗೆ ಅದು ಹೇಗೆ ಮಾಡ್ಲಿಕ್ಕೆ ಆಗ್ತಾ ಅವ್ರು ಹೇಳಿಕೊಟ್ರು. ಅದೊಂದು ನಾನು ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಶುರು ಮಾಡಿದೆ. ನಂತರ ಇಲ್ಲಿ ಉಡುಪಿಯಲ್ಲಿ ಆಯ್ತು ನಮ್ಮದು ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಉಡುಪಿಯಲ್ಲಿ ಪ್ರಾರಂಭ ಆಯಿತು. ಉಡುಪಿಯಲ್ಲಿ ಪ್ರಾರಂಭ ಆದಾಗ ಇಲ್ಲಿ ಉಡುಪಿಯಲ್ಲಿ ಸೆಕ್ರೆಟರಿ ಚೇರ್ಕಾಡಿ ಉದಯ ಕುಮಾರ್ ಶೆಟ್ರ್ ಅಂತ ಇದ್ರು, ಅವರು ಸೆಕ್ರೆಟರಿ. ಅವರೇನ್ ಮಾಡಿದ್ರು, ಆ ರಿಲೇ ಅಂದು ನನ್ಗೆ ಗೊತ್ತಿರ್ಲಿಲ್ಲ. ರಿಲೇ ಹೇಗೆ ಮಾಡ್ಬೇಕು ಅನ್ನೋ ಒಂದು ಇದೇ ತಿಳಿದಿರ್ಲಿಲ್ಲ. ಅವರೇನ್ ಮಾಡಿದ್ರು, ಅವರದ್ದು 2 ಮಕ್ಕಳು ಮತ್ತೆ ರಜೆಯಲ್ಲಿ ನನ್ನ ತಮ್ಮನ ಮಕ್ಕಳು ಬಂದವರು ಮನೆಯಲ್ಲಿ ಇರ್ತಿದ್ರು. ನನ್ನ ಮನೆಯಲ್ಲಿ ಮೈಸೂರಿಂದ ಬರ್ತಿದ್ರು ಅವರು. ಅವರದ್ದು 2 ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಹೋಗುವ ಮಕ್ಕಳು. ಅವರ ಜೊತೆ ನನ್ನನ್ನು ಓಡಿಸಿ
ಅವರು ನನಗೆ ರಿಲೇ ಅಭ್ಯಾಸ ಮಾಡಿದ್ರು. ಒಂದ್ ಮಾತುಂಟು ಮೇಡಮ್, 60 ವರ್ಷ ಆದ ಮೇಲೆ ಅವರು ಕೂಡ ಮಕ್ಕಳ ಹಾಗೆ ಅಂತ ಹೇಳ್ಕೊಂಡು ಅವರಿಗೆ ಬಹುಶಃ ಹಾಗೆ ಅನ್ನಿಸ್ತು ಕಾಣ್ತದೆ. ಆದ್ರಿಂದ LKG UKG ಫಸ್ಟ್ ಜೊತೆಗೆ ದೊಡ್ಡ ಮಗುವನ್ನು ಅವರು ಸ್ವಲ್ಪ ಇದ್ ಮಾಡಿ ಇಲ್ಲೇ ನಮ್ಮ ಅಜ್ಜರ ಕಾಡಲ್ಲಿ ಅಂದ್ರೆ ಅವರು ಆ ಮಕ್ಕಳಿಗೆ ಅವರು ನಮ್ಮ 2 ಮಕ್ಕಳಿಗೂ ಎಲ್ಲ ಸ್ವಲ್ಪ ಕೋಚಿಂಗ್ ಕೊಡ್ತಾ ಇದ್ರು. ಬೇರೆ ಮಕ್ಕಳೆಲ್ಲ ಇದ್ರು ಕೋಚಿಂಗ್ ಕೊಡ್ತಿದ್ರು ಅವರು. ಆದ್ರೆ ಅವರೆಲ್ಲ ಹೋದ್ಮೇಲೆ ಈ ಮಕ್ಕಳ ಜೊತೆಗೆ ನನ್ಗೆ ಅದನ್ನೊಂದು ಪ್ರಾಕ್ಟೀಸ್ ಮಾಡಿದ್ರು ಚಂದ ಮಾಡಿ. ನಾನು ಅದನ್ನು ರಿಲೇಯಲ್ಲಿ ನಂತರ ರಿಲೇಗೆ ನಾನು ಭಾಗವಹಿಸ್ಲಿಕ್ಕೆ ಶುರು ಮಾಡಿದ್ದೆ. ಈಗ ಏಷ್ಯನ್ ಗೇಮ್ಸ್ ಅಂತ ಹೋಗುವ, ಇಷ್ಟ ಆಯ್ತು. ಈಗ ಏಷ್ಯನ್ ಗೇಮ್ಸ್ ಫಸ್ಟ್ ಹೋದ ವಿದೇಶ ಯಾವ್ದ್ರಲ್ಲಿ ಭಾಗವಹಿಸಿದ್ರಿ? ಅದರ ಒಂದು ಫಸ್ಟಿಗೆ ನಾನು ಇಲ್ಲಿ ಸ್ಟೇಟ್ ಡಿಸ್ಟಿಕ್ ಎಲ್ಲ ಮಾಡಿದ್ದೆ ಅಲ್ಲ, ಎಲ್ಲಿ ಮಂಗಳ ಕ್ರೀಡಾಂಗಣದಲ್ಲಿ ಮಂಗಳ ಕ್ರೀಡಾ ಮಾಡಿ ಅವರು ಅಲ್ಲಿ ಹಾಸನಕ್ಕೆ ಹೋದ್ರು, ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಪುನಃ ಒಮ್ಮೆ ಇದ್ರಲ್ಲಿ ನನ್ನನ್ನು ಸೇರಿಸಿಕೊಂಡ್ರು ಅವರು. ಆಗ ಸೇರಿಸಿಕೊಂಡು ನಾವು ಇಲ್ಲಿ ಬೇರೆ ಯಾವುದೆಲ್ಲ ಪಾಂಡಿಚೇರಿ ಅಲ್ಲಿ ಇಲ್ಲಿ ಎಲ್ಲ ಹೋದೆವು ನೇಷನಲ್ಲಿಗೆಲ್ಲ ಹೋಗಿ. ಅಲ್ಲಿ ಆದ ಮೇಲೆ ಅಲ್ಲಿಂದ ನಮಗೆ ಫಸ್ಟಿಗೆ ನಾನು ಸೇರಿದ ವರ್ಷ 2009ರಲ್ಲಿ ಇಂಟರ್ನ್ಯಾಷನಲ್ ಪೂನಾದಲ್ಲಿ ಮಾಡಿದ್ರು. ಇಂಟರ್ನ್ಯಾಷನಲ್ ಗೇಮ್ ಪೂನಾದಲ್ಲಿ ಇತ್ತು. ಅಂತಾರಾಷ್ಟ್ರ ಮಟ್ಟದ ಗೇಮ್ಸ್ ನಮ್ಮ ಭಾರತದಲ್ಲಿ ಅದು ನಾನು ಅಲ್ಲಿ ಭಾಗವಹಿಸಿ ಅಲ್ಲಿ 1 ಗೋಲ್ಡ್ 2 ಸಿಲ್ವರ್ 1 ಬ್ರೌನ್ಸ್ ಅದು ಹಾಗೆ ಸಿಕ್ಕಿತ್ತು ಅಲ್ಲಿ ಸಹ. ಆಗ ನನ್ಗೆ ತುಂಬಾ ಖುಷಿ ಆಯ್ತು, ಇನ್ನು ನಾನು ಭಾಗವಹಿಸ್ತೇನೆ ಇಂಟರ್ನ್ಯಾಷನಲ್ ಹೋಗ್ಬಹುದಂತ. ಅನಂತರ ಇದು 9ರಲ್ಲಿ 2010ರಲ್ಲಿ ಮಲೇಷ್ಯಾದಲ್ಲಿ ಇಟ್ರು. ಮಲೇಷ್ಯಾಕ್ಕೆ ಹೋದೆ. ಮಲೇಷ್ಯಾ ಇಲ್ಲಿ ಎಲ್ಲ ಇದು ನ್ಯಾಷನಲ್ ಎಲ್ಲ ಮುಗಿಸಿ ಮಲೇಷ್ಯಾದಲ್ಲಿ ಅಲ್ಲಿ ಸಹ ನನ್ಗೆ ಅಲ್ಲಿ 2 ಏನೋ ಸಿಕ್ಕಿತ್ತು ಪ್ರೈಸ್. ಅಲ್ಲಿ ಒಂದು 10 ಕಿಲೋಮೀಟರ್ 7 ಕಿಲೋಮೀಟರ್ ಏನೋ ಮ್ಯಾರಥಾನ್ ಇತ್ತು. ಆದ್ರೆ ಅಲ್ಲಿ ಪ್ಲೇಸ್ ಬಂದೆ ನನ್ಗೆ ಇದು ಕ್ಯಾಶ್ ಪ್ರೈಸ್ ಇದು ಸಿಗ್ಲಿಲ್ಲ ಮಲೇಷ್ಯಾದಲ್ಲಿ. ಅದು ಫಸ್ಟ್ ಅಲ್ಲ, ಅಂದ್ರೆ ಎಲ್ಲಿ ತುಂಬಾ ದೇಶದವರು ಬರ್ತಾರಲ್ಲ, ಅದರಿಂದ ಅದು ಕಷ್ಟ ಆಯ್ತು. ಅಲ್ಲಿ ಪ್ಲೇಸ್ ಬಂದಿದ್ದೇನೆ, ಅದೇ ಪದಕ ಎಲ್ಲ ಸಿಕ್ಕಿದೆ, ಇದು ಮಾತ್ರ ಸಿಗ್ಲಿಲ್ಲ. ಅನಂತರ 2011 ಸಿಂಗಾಪುರ, 12 ಶ್ರೀಲಂಕಾ 13 ಥೈಲ್ಯಾಂಡ್, ಹಾಗೆ ಇದಾಗ್ತಾ ಹೋಯ್ತು ನನಗೆ. ಆನಂತರ ಚೀನಾ ತೈಪೆಯಲ್ಲಿ ಮಾಡಿದೆ. ಅಲ್ಲಿ ಎಲ್ಲ ಮತ್ತೆ ಎಲ್ಲ ಕಡೆಯಲ್ಲಿ ಸ್ವಲ್ಪ ಮೆಡಲ್ ಬಂದಿದೆ. ಈಗ ರೀಸೆಂಟ್ ಆಗಿ ಮೊನ್ನೆ ಫಿಲಿಪೀನ್ಸ್ಗೆ ಹೋಗಿ ಬಂದೆ 2024 ನವೆಂಬರ್ ಅಲ್ಲಿ. ಅಲ್ಲಿ ನನ್ಗೆ ಹೌದು, ಅಲ್ಲಿ 1 ಗೋಲ್ಡ್ 2 ಸಿಲ್ವರ್ 1 ಬ್ರೌನ್ಸ್. ಅಲ್ಲಿ 10 ಕಿಲೋಮೀಟರ್ ಮ್ಯಾರಥಾನ್ ಮಾಡಿದ್ದೆ, ಅಲ್ಲಿ ಫಸ್ಟ್ ಬಂದೆ ಮ್ಯಾರಥಾನ್ ಅಲ್ಲಿ 10 ಕಿಲೋಮೀಟರ್. ಈಗ ವಿದೇಶ ಪ್ರಯಾಣ ಹೋದಾಗ ಅಲ್ಲಿ ಹೇಗೆ ಇತ್ತು ಅನುಭವ ನಿಮಗೆ? ವಿದೇಶ ಪ್ರಯಾಣ ಹೋದಾಗ ನಮ್ಗೆ ಇಷ್ಟ ಆಗ್ತಾ ಇತ್ತು? ನಮಗೆ ಅಲ್ಲಿ ಇಲ್ಲಿ ಎಲ್ಲ ಅಷ್ಟು ಕಷ್ಟ ಆಗ್ತಿಲ್ಲ. ಇಲ್ಲಿ ನಮ್ಮ ಮಲೇಷ್ಯಾ ಮತ್ತೆ ಸಿಂಗಾಪುರ್ ಶ್ರೀಲಂಕಾ ಇಲ್ಲಿ ಎಲ್ಲ ಸಾಧಾರಣ ಫುಡ್ ಎಲ್ಲ ನಮ್ಮ ಊರಿದ್ದೆ ಫುಡ್ ಎಲ್ಲ ಸಿಗ್ತದೆ ನಮ್ಗೆ. ಅಲ್ಲಿ ಏನಷ್ಟು ಕಷ್ಟ ಆಗುದಿಲ್ಲ. ಮಲೇಷ್ಯಾದಲ್ಲಿ ಅಂತೂ ಎಲ್ಲ ತಮಿಳಿಯನ್ಸ್ ಎಲ್ಲ ಹೋಟೆಲು ಇದು ಎಲ್ಲ ನಮ್ಮ ಇದೆ ಎಲ್ಲ ಗೋಳಿ ಬಜ್ಜಿ ಅದು ಎಲ್ಲ ಸಹ ಇತ್ತು ಅಲ್ಲಿ. ಅದೇನು ಕಷ್ಟ ಆಗ್ಲಿಲ್ಲ. ಆದ್ರೆ ಮಲೇಷ್ಯಾದಲ್ಲಿ ನಮ್ಗೆ ಇಲ್ಲಿ ನಮ್ಮ ಮಂಗಳೂರಿನವರು ಅವರ ಅದೇ ಆನಂದ್ ಸೋನ್ಸ್ ಹೇಳಿದೆ ಅಲ್ಲ, ಅವರದ್ದು ಸೊಸೆ ಒಬ್ರು ಮನೆ ಇತ್ತು ಅಲ್ಲಿ. ಅವ್ರು ನಮ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಉಡುಪಿಯವ್ರಿಗೆ ಮಂಗಳೂರಿನವ್ರಿಗೆ. ಆದ್ರಿಂದ ನಮ್ಗೆ ಅಲ್ಲಿ ಯಾವುದು ತೊಂದರೆ ಆಗ್ಲಿಲ್ಲ. ಮತ್ತೆ ಬೇರೆ ಕಡೆಯಲ್ಲಿ ಎಲ್ಲ ಸ್ವಲ್ಪ ತುಂಬಾ ತೊಂದರೆ ಆಗ್ತಿತ್ತು. ಅದೇ ಫುಡ್ ಅಲ್ಲಿ ರೈಸ್ ಸ್ವಲ್ಪ ನಮ್ಗೆ ಕಷ್ಟ ಆಗ್ತದೆ ಅಷ್ಟೇ. ಹೌದು, ರೈಸ್ ಒಂದಿಲ್ಲ, ಆದ್ರೆ ಅದು ಇದು ಮಾಡ್ಲಿಕ್ಕೆ ಆಗ್ತದೆ, ಬೇರೆ ಇದರಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದೆ. ಅದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಹಣ ಬೇಕು. ಆ ಹಣದ ವ್ಯವಸ್ಥೆ ನಿಮ್ಗೆ ಹೇಗೆ ಆಗ್ತಾ ಇತ್ತು? ಯಾರ ಮುಖಾಂತರ ಬರ್ತಾ ಇತ್ತು ಅಂತ ಹೇಳಿದ್ರೆ ಕ್ರೀಡಾ ಇಲಾಖೆಯಿಂದ ಬರ್ತಾ ಇತ್ತಾ, ಅಥವಾ ಸಂಬಂಧಪಟ್ಟಂತ ಸಚಿವಾಲಯಗಳು ನೀಡ್ತಾ ಇದ್ರ, ಅಥವಾ ಏನು ಕ್ರೀಡೆಗೆ ಸಂಬಂಧಪಟ್ಟಂತ ನಾನು ಆವಾಗಲೇ ಹೇಳಿದಾಗೆ ಡಿಪಾರ್ಟ್ಮೆಂಟ್ಗಳಿರ್ತದೆ ಅಲ್ಲಿಂದ ಬರ್ತಾ ಇತ್ತಾ, ಅಥವಾ ಬೇರೆ ಯಾವ್ದಾದ್ರು ಸ್ಪಾನ್ಸರ್ ಮಾಡ್ತಾ ಇದ್ರ ನಿಮ್ಗೆ? ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಕೊಡ್ತಾ ಇರ್ಲಿಲ್ಲ. ಆದ್ರೆ ಒಂದು ಏಷ್ಯನ್ ಗೇಮ್ಸ್ಗೆ ಹೋಗ್ತೇವೆ ಅಂತ ನಾವು ಒಂದು ತೋರಿಸಿದೆ. ಜಿಲ್ಲಾ ಪಂಚಾಯತಿಂದ ಒಂದು 15,000 ಕೊಡ್ತಿದ್ರು ಜಿಲ್ಲಾ ಪಂಚಾಯತಿಯಲ್ಲಿ. ನಂತರ ಅಲ್ಲಿ ಹೋಗಿ ಬಂದು ಮೆಡಲ್ ತಕೊಂಡ್ ಬಂದ್ರೆ ಸ್ಪೋರ್ಟ್ಸ್ ಕ್ಲಬ್ ಇಂದ ಒಂದು 10,000 ಸಿಗ್ತದೆ ಅಷ್ಟೇ. ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನವರು ಅವರು ಎಲ್ಲ ಒಟ್ಟು ಮಾಡಿ ಕೊಡ್ತಿದ್ರು. ಆ ನಂತರ ನನ್ಗೆ ಮಾತ್ರ ಎಲ್ಲ ಸ್ಪಾನ್ಸರೇ ಕೊಡ್ತಾ ಇದ್ರು. ಅಂದ್ರೆ ಇಡೀ ಉಡುಪಿ ಜಿಲ್ಲೆಯವರೇ ಎಲ್ಲಾರು ಸಹ
ಅವ್ರಿವ್ರು ಅಂತ ಹೇಳಲಿಕ್ಕೆ ಇಲ್ಲ, ಎಲ್ಲ ಶಾಸಕರನವರು, ಅನಂತರ ಬಿಲ್ಡರ್ನವರು, ಮತ್ತೆ ತುಂಬಾ ಅಭಿಮಾನಿಗಳು, ಸಂಘ ಸಂಸ್ಥೆಯವರು, ಲಾಟ್ರಿ ಅವರು, ಜೆಸಿ ಅವರು, ಲಯನ್ಸಿನವರು ಎಲ್ಲರೂ ಕೊಟ್ಟಿದ್ದಾರೆ ನನಗೆ. ಯಾರು ಕೊಡ್ಲಿ ಅಂತ ಹೇಳಿ ಉಡುಪಿ ಜಿಲ್ಲೆಯಲ್ಲಿ ಯಾರು ಸಹ ಇಲ್ಲ ಹೇಳಿದವರಿಲ್ಲ. ಅದು ಒಂದೊಂದು ಸಾರಿ ಅಲ್ಲ, ಎರಡೆರಡು ಮೂರು ಸಾರಿ ಕೊಟ್ಟಿದ್ದಾರೆ ಒಬ್ಬೊಬ್ರು. ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಂದೇ ಅವರಿಗೆ ತುಂಬಾ ಇಷ್ಟ ಆಯ್ತು, ನಮ್ಮ ಉಡುಪಿಯಲ್ಲಿ ಹೀಗೆ ಒಂದು ಹೋಗ್ತಾಳೆ ಅಲ್ಲ ಇಷ್ಟು ವರ್ಷದವರಂತ. ಅವ್ರನ್ನ ನಾನು ಇಷ್ಟಪಟ್ಟು, ಎಲ್ಲ ನನ್ನ ಅಭಿಮಾನಿಗಳೇ ಎಲ್ರು ಸಹ. ಹಾಗೆ ಈಗ ಅರುಣಕಲಾ ಮೇಡಮ್ ಅವರು ಬರಿಗಾಲಿನಲ್ಲಿ ಓಡ್ತಾರೆ ಅಂತ ಕೇಳ್ಪಟ್ಟಿದ್ದೇನೆ, ಅದು ಹೇಗೆ ಸಾಧ್ಯ? ಬರಿಗಾಲಲ್ಲಿ ಅದೇ ನಾನು ನೋಡಿದ್ದೆ, ಅವ್ರು ನಮ್ಗೆ ಅಲ್ಲಿ ಮಂಗಳೂರಲ್ಲಿ ಹೇಳಿದ್ರಲ್ಲ, ನೀವು ಶೂ ಹಾಕಿ ಅನಂತರ ಶಾರ್ಟ್ಸ್ ಹಾಕಿ ಎಲ್ಲ ಬರಬೇಕು ಓಡ್ಲಿಕ್ಕೆ ಅಂತ ಹೇಳಿದ್ರು ಅಂತ ನಾನು ಪ್ರಾಕ್ಟೀಸ್ ಮಾಡಿ ನೋಡಿದೆ. ಶೂ ಹಾಕಿದ್ರೆ ನಾನು ಅದು ಶೂ ಹಾಕಿ ಓಡ್ಲಿ, ನನಗೆ ಫಾಸ್ಟ್ ತಗೊಳ್ಲಿಕ್ಕೂ ಆಗುದಿಲ್ಲ ಶೂ ಹಾಕಿದ್ರೆ. ನಂತರ ಅದು ಒಮ್ಮೊಮ್ಮೆ ಬೀಳುವ ಇದು ಬರ್ತದೆ, ಸಿಚುವೇಶನ್ ಬರ್ತದೆ. ಅದು ಬಿದ್ದಿದ್ದೇನೆ, ಅದಕ್ಕೆ ಬೇಡ ಅಂತ ಮತ್ತೆ ಬಿಟ್ಟೆ. ಇದ್ರಲ್ಲಿ ನನ್ಗೆ ಒಳ್ಳೆ ಇದು ಗ್ರಿಪ್ ಸಿಗ್ತದೆ. ನಾನು ಬರಿ ಕಾಲಲ್ಲಿ ಒಳ್ಳೆ ಗ್ರಿಪ್ ಸಿಗ್ತದೆ ನನ್ಗೆ. ಎಷ್ಟು ಒಬ್ಬರನ್ನು ಹಿಂದೆ ಹಾಕ್ಲಿಕ್ಕೆ ಮುಂದೆ ಹಾಕ್ಲಿಕ್ಕೆ ಎಲ್ಲ ಬರಿಗಾಲಲ್ಲಿ. ಈಗ ದಿನನಿತ್ಯದ ನಿಮ್ಮ ಅಭ್ಯಾಸ ಕ್ರಮಗಳು ಹೇಗೆ ಉಂಟು? ಯಾವ ರೀತಿಯಾಗಿ ನಿಮ್ಗೆ ನೀವೇ ಪ್ರಾಕ್ಟೀಸ್ ಅನ್ನು ಕೊಟ್ಕೊಳ್ತೀರಿ ತರಬೇತುದಾರರು ಇಲ್ಲದೆ? ತರಬೇತಿ ಯಾರು ನಾನು ಇಲ್ಲ. ನಾನು ಟೈಮಿಂಗ್ಸ್ ಮನೆಯಿಂದ ಹೊರಡುವಾಗ ಟೈಮ್ ನೋಡ್ತೇನೆ. ಇಷ್ಟು ಟೈಮಲ್ಲಿ ನಾನು ಇಷ್ಟು ಓಡಿ ಬಂದ್ರೆ ನನ್ಗೆ ಇಷ್ಟು ಆಗ್ತದೆ ಅನ್ನೋ ಒಂದು ಇದು. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಡೈಲಿ ಮಾಡ್ತೇನೆ. ಎಷ್ಟು ಕಿಲೋಮೀಟರ್ ಹೋಗ್ತೀರಿ? 2 ಕಿಲೋಮೀಟರ್ ಹೋಗ್ತೇನೆ ಅಷ್ಟೇ. 2 ಕಿಲೋಮೀಟರ್ ವಾಪಸ್ ಬರ್ತೇನೆ. ಹೌದು, 4 ಕಿಲೋಮೀಟರ್ ಪ್ರತಿನಿತ್ಯ ಕೂಡ? ಪ್ರತಿನಿತ್ಯ ಹೋಗ್ತೇನೆ. ಪ್ರತಿನಿತ್ಯ? ಅಲ್ಲಿ ಆದ್ರೂ ಮಳೆ ಎಲ್ಲ ಇರುವಾಗ ಜೋರ್ ಮಳೆ ಇದ್ರೆ ಹೋಗುದಿಲ್ಲ ಅಷ್ಟೇ. ಈಗ 2022ರಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಅದರ ಬಗ್ಗೆ ಒಂದಷ್ಟು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹೇಳ್ತಾ ಇದ್ರು, ಅವರಿಗೊಂದು ಪ್ರಶಸ್ತಿ ಕೊಡ್ಬೇಕು, ಅವರು ಏನಾದ್ರು ಮಾಡ್ಬೇಕು ಅಂತ ಎಲ್ಲರೂ ಸಹ ಒದ್ದಾಡ್ತಾ ಇದ್ರು. ಅದೇ ತುಂಬಾ ಇದ್ ಮಾಡ್ತಾ ಇದ್ರು. ಹಾಗೆ ನನ್ನ ಇದನ್ನು ನೋಡಿ ಪ್ರಶಸ್ತಿ ಕೊಟ್ಟಿರ್ಬಹುದು. ಅದೇ ಈಗ ನಾನು ಸಂದ ಪ್ರಶಸ್ತಿಗಳು, ಬಂದ ಪ್ರಶಸ್ತಿಗಳು, ಸಿಕ್ಕಂತ ಸನ್ಮಾನಗಳು ಕೇಳಿದ್ರೆ ಬಹುಶಃ ಅರ್ಧ ಗಂಟೆಗಿಂತ ಮೇಲಿರ್ಬೋದು ಅಲ್ವಾ ಮೇಡಮ್? ಅದು ತುಂಬಾ ಸಿಕ್ಕಿದೆ. ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನವರು, ಅನಂತರ ನಮ್ಮ ಇವರು ಇಲ್ಲಿ ಕಿದಿಯೂರು ಅವರು ನನ್ಗೆ 2 ಸಾರಿ ಸನ್ಮಾನ ಮಾಡಿದ್ದಾರೆ. ಇಲ್ಲಿ ನಮ್ಮ ಇವ್ರ ಹತ್ತಿರ, ಯಾರ ಹತ್ರ, ಪೇಜಾವರ ಸ್ವಾಮೀಜಿ ಅವರೇ ಮಾಡಿದ್ದು. ಅವರು ತುಂಬಾ ಮಾಡಿದ್ದಾರೆ. ಮತ್ತೆ ಎಲ್ಲಾರು ಸಹ ಪ್ರಶಸ್ತಿ ಇದು ಸನ್ಮಾನ ಒಂದು ತುಂಬಾ ಎಲ್ರು ಮಾಡಿದ್ದಾರೆ. ಎಲ್ಲಾರು ಸಹ ಎಲ್ಲ ಸನ್ಮಾನ ಮಾಡಿ ಕೆಲವರು ಏನಾದ್ರು ಕೊಡ್ತಿದ್ರು. ಈ ಸೊಸೈಟಿ ಬ್ಯಾಂಕಿನವರು, ಅನಂತರ ನಮ್ಮ ಇದು ಪರ್ಯಾಯದಲ್ಲಿ ಎಲ್ಲ 1-2-3 ಅವರವರ ಟೀಮ್ ಇರ್ತದಲ್ಲ, ಪರ್ಯಾಯದಲ್ಲಿ ಬೇರೆ ಬೇರೆ ಇರ್ತದೆ, ಗೆಳೆಯರ ಬಳಗ ಅವರು ಇವರೆಲ್ಲ ಅವರ ಇದ್ರಲ್ಲಿ ಅವರು ಮಾಡಿದ್ದಾರೆ. ಆಮೇಲೆ ಎಲ್ಲ ತುಂಬಾ ಫುಲ್ಲು ಎಲ್ಲಿ ನಮ್ಮ ಇಲ್ಲಿ ಸಹ ಮಾಡಿದ್ದೆ. ನಾನು ಇದರಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನಾವು ಮೆಡಲ್ ತರ್ತೇವಲ್ಲ, ಆಗ ನಾವು ಇನ್ನೊಮ್ಮೆ ನಾವು ಇದಕ್ಕೆ ಸ್ಟೇಟಿಗೆ ಎಲ್ಲ ಹೋದಲ್ಲಿ ಅಲ್ಲಿ ಅವರು ಸಹ ಮಾಡ್ತಾರೆ, ಸನ್ಮಾನ ಮಾಡಿದ್ದಾರೆ. ಹೌದು, ಅವರು ಕೂಡ ಸನ್ಮಾನ ಮಾಡ್ತಿದ್ರು. ಮತ್ತೆ ನಮ್ಮ ಟೆಂಪಲ್ ಅಲ್ಲಿ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಅದೆಲ್ಲರೂ ಮಾಡಿದ್ದಾರೆ ಸನ್ಮಾನ. ಇಷ್ಟೆಲ್ಲ ಕನಸುಗಳನ್ನ ಅಂತ ಹೇಳಿದ್ರೆ ಸಾಧನೆಯನ್ನ ಮಾಡಿದ್ರಿ. ಈ ಸಾಧನೆಯನ್ನ ಮಾಡಿದಂತಹ ನಮ್ಮ 73 ವರ್ಷದ ಚಿರ ಯುವತಿಗೆ ಕನಸೇನು? ಕನಸು ಇನ್ನು ಸಹ ಮಾಡ್ಬೇಕು ಅಂತ. ಮತ್ತೆ ಬೇರೆ ಏನಾದ್ರು ಕನಸುಂಟಾ ಮೇಡಮ್ಗೆ? ಬೇರೆ ಎಂತ ಕನಸಿಲ್ಲ ಇದ್ರಲ್ಲಿ ಮಾತ್ರ. ಯಾವ ಕನಸಿಲ್ಲ. ನನ್ಗೆ ಉತ್ತಮ ಆರೋಗ್ಯ ಕೊಡಿ, ದೇವ್ರ ಹತ್ರ ಬೇಡುದು ನಾನು, ಉತ್ತಮ ಆರೋಗ್ಯ ಕೊಡಿ, ನನ್ನ ಸಾಧನೆ ನಾನು ಮಾಡ್ತೇನೆ ಅಂತ. ಆರೋಗ್ಯ ಒಂದು ಇದ್ರೆ ನಾವು ಯಾವ ಸಾಧನೆಯೂ ಮಾಡ್ಬಹುದು. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿಯೇ ಹೇಳಿದೆ, ಯಾವುದೇ ಸಾಧನೆ ಮಾಡ್ಲಿಕ್ಕೆ ವಯಸ್ಸಿನ ಮಿತಿ ಅಂತ ಹೇಳುದು ಇಲ್ಲ ಅಂತ ಹೇಳ್ಕೊಂಡು. ಈಗ ನೀವು ನೋಡ್ತಿರ್ಬಹುದು ಪ್ರತಿಯೊಂದು ಯುವ ಜನರಲ್ಲೂ ಸಹ ಹಾಗೆ ಅಂತ ಹೇಳಿದ್ರೆ ಸ್ವಲ್ಪ ಸೋಮಾರಿತನ ಅಂತ ಹೇಳುದು ಎದ್ದು ಕಾಣ್ತದೆ ಕೆಲವೊಂದಷ್ಟು ಮಂದಿಯಲ್ಲಿ, ಎಲ್ಲರಲ್ಲೂ ಅಂತ ಹೇಳ್ತಾರೆ. ಸಾಧಿಸ್ಬೇಕಂತ ಹೇಳುವವರು ಕೆಲವೊಮ್ಮೆ ಹಿಂಜರಿಕೆಯಿಂದ ಹಿಂದೆ ಸರಿಯುವಂತದ್ದು, ಇರ್ತದೆ. ಅವಕಾಶಗಳು ಕೆಲವೊಮ್ಮೆ ಸಿಗ್ತದೆ, ಕೆಲವರಿಗೆ ಅವಕಾಶಗಳು ಸಿಗ್ತದೆ. ಅಂತವರಿಗೆ ಏನು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್?
ಅಂತವರಿಗೆ ಇವಾಗ ಯಾರು ಸಹ ಹಾಗೆ ಹಿಂಜರಿಬೇಕು ಅಂತ ಏನು ಇಲ್ಲ. ಮತ್ತೆ ಅವ್ರತ್ತೆ ನಾನು ಎಷ್ಟೋ ಜನರಿಗೆ ನಾನೇ ಅವರಿಗೆ ಹೇಳಿ ಅವ್ರದ್ದು ನಾನ್ ಸಹ ಇದ್ದೆ ಶಾಲೆಗೆ ಹೋಗುವಾಗ ಅಂತ ಹೇಳಿದವರಿಗೆ ನಾನೇ ಎಷ್ಟೋ ಜನರಿಗೆ ಅವರನ್ನು ಹುರಿದುಂಬಿಸಿ ನಾನೇ ಅವರನ್ನು ಇದು ಮಾಡಿದ್ದೇನೆ. ಎಷ್ಟೋ ಜನ ಇದ್ದಾರೆ, ಅವ್ರು ಹೇಳ್ಬೋದು ನನ್ಗೆ ಅರುಣಕ್ಕ ಈಗ ಹೇಳ್ತಾರೆ ಅವರು, ಅರುಣಕ್ಕ ನನ್ಗೆ ನೀನ್ ಬಾ ಆಗ್ತದೆ ಹೇಳಿದ್ರು ನಾನು ಮಾಡಿದ್ದೆ ಅಂತ ಅವರತ್ತೆ ಖುಷಿ ಪಡ್ತಿದ್ದಾರೆ. ಅದೇ ನಾವು ಅವರಿಗೆ ಹೇಳಿದ್ರೆ ನಮ್ಗೆ ತಿಳಿದ್ರೆ ಅವರಿಗೆ ಹೀಗೆ ಇತ್ತು ಅವ್ರು ಮಾಡ್ತಾರೆ ಅಂತಿದ್ರೆ ನಾವು ಸ್ವಲ್ಪ ಅವರಿಗೆ ಸಜೆಷನ್ ಕೊಟ್ರೆ ಅವ್ರು ಮತ್ತೆ ಮಾಡ್ಕೊಳ್ತಾರೆ. ಈಗ ನಾವು ಹಿರಿಯ ನಾಗರಿಕರಲ್ಲಿ ನಮ್ಗೆ ಕಾಂಪಿಟೇಷನ್ ಎಲ್ಲ ಇರ್ತದೆ, ಅದು ಗವರ್ಮೆಂಟ್ ಇಂದ. ಅದು ಇಲ್ಲಿ ನಾವು ಫಸ್ಟ್ ಬಂದವರಿಗೆ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫಸ್ಟ್ ಬಂದ್ರೆ ಮುಖ್ಯಮಂತ್ರಿ ಅಲ್ಲಿ ಇದು ಕೊಡ್ತಾರೆ, ಯಾವುದು ನಮ್ಗೆ ಪ್ರೈಸ್ ಇದೆಲ್ಲ ಕೊಡ್ತಾರೆ, ಪ್ರಶಸ್ತಿ ಎಲ್ಲ. ಅದು ಕೂಡ ಹಾಗೆ ಎಷ್ಟೋ ಜನರಿಗೆ ಹೇಳಿದ್ದೇನೆ ನಾನು, ಬನ್ನಿ ನೀವು, ಅದು ನಡಿಗೆ ಮಾತ್ರ ಇಲ್ಲಿ ಇಡುದು, ನಮ್ಗೆ ರನ್ನಿಂಗ್ ಎಲ್ಲ ಇಡುದಿಲ್ಲ. ಆದ್ರೆ ನಾನು ಸುಮಾರು ಸರಿ ಫಸ್ಟ್ ಬಂದೇನೆ, ಅಲ್ಲಿ ಮಾತ್ರ ಬರ್ಲಿಕ್ಕೆ ಆಗ್ಲಿಲ್ಲ. ಹೌದಾ, ಅದು ನಡಿಗೆ ಅಲ್ಲ, ಅದು ವಾಕ್ ತುಂಬಾ ಕಷ್ಟ. ನಮ್ಮ ಸ್ಪೋರ್ಟ್ಸ್ ಇದ್ರಲ್ಲಿ ವಾಕ್ ಅದು ತುಂಬಾ ಸಿಸ್ಟಮ್, ಅದಕ್ಕೆ ವೇಗದ ನಡಿಗೆ. ಆದ್ರೆ ನಾವು ಇದು ಗಂಟು ಉಂಟಲ್ಲ ನಮ್ಮದು, ಅದು ಹೀಗೆ ಬಗ್ಗಿಸಬಾರ್ದು, ಸ್ಟ್ರೈಟ್ ಇರ್ಬೇಕು. ಮತ್ತೆ ನಾವು ಹೀಗೆ ಅದೊಂದು ಇದ್ರಲ್ಲಿಯೇ ಹೋಗ್ಬೇಕು, ನಾಕಲ್ಲಿಯೇ ಹೋಗ್ಬೇಕು. ಅದು ಹಾಗೆ ಹೀಗೆ ಮಾಡಿದ್ರೆ ಅದು ಆಗುದಿಲ್ಲ, ಡಿಸ್ಕ್ವಾಲಿಫೈ. ಅಲ್ಲಿ ನಾವು ನೋಡಿ 5 ಕಿಲೋಮೀಟರ್ ಬರ್ಬೇಕಾದ್ರೆ 12 ರೌಂಡ್ ಬರ್ಬೇಕು, 12 ನಮ್ಮ ಸ್ಟೇಡಿಯಂಗೆ. 12 ರೌಂಡ್ ಬಂದವರು ಅಲ್ಲಿ ನೇಷನಲ್ ಎಲ್ಲ ತುಂಬಾ ಟಫ್ ಇರ್ತದೆ. 12 ರೌಂಡ್ ಬಂದವರು ರನ್ನಿಂಗ್ ಕೂಡ ಹಾಗೆ, ಅವಳು ನಡಿಲಿಕ್ಕೆ ಬಿಡುದಿಲ್ಲ ನೇಷನಲ್ ಎಲ್ಲ. ಅವರು 12 ರೌಂಡ್ ಬಂದವರು ಅರ್ಧ ರೌಂಡಿಗೆ ಅವರನ್ನು ಡಿಸ್ಕ್ವಾಲಿಫೈ ಮಾಡುವವರು ಇದ್ದಾರೆ, ಮಾಡ್ತಾರೆ. ಅದೆಲ್ಲ ಅಷ್ಟು ಸಿಸ್ಟಮ್ ಎಲ್ಲ ಉಂಟು, ಅಷ್ಟು ಇದುಂಟು. ಹೌದು, ಹಾಗೆ ನಡಿಗೆ ಸ್ವಲ್ಪ ಇದಾಗ್ತದೆ. ಆದ್ರೆ ನಡಿಗೆ ಕೂಡ ಫಸ್ಟ್ ಬರ್ತಿದ್ದೇನೆ ಈಗ. ಅದು ಒಂದು ಚಾಲೆಂಜ್ ಅಲ್ಲಿ ಬಂದೆ. ಅವಳು ನಡಿಗೆಯಲ್ಲಿ ಬರ್ಲಿ, ಅವಳು ಸಹ ನಾನು ನೋಡ್ತೇನೆ, ನನ್ನನ್ನು ಹಿಂದೆ ಹಾಕು, ನಾನೇ ನಡಿಗೆಯಲ್ಲಿ ಅಂತ ಚಾಲೆಂಜ್ ಇತ್ತು ನನ್ಗೆ ಒಬ್ರದ್ದು. ಅದಕ್ಕೆ ನೋಡುವ, ನನ್ಗೆ ಆಗುದಿಲ್ಲ ಅಂದ್ರೆ ಏನು, ನಡಿಗೆ ಆಗ್ತದೆ. ನಾನು ಸಹ ಫಸ್ಟ್ ಬಂದೆ, ಆ ಚಾಲೆಂಜಿನವರ ಒಟ್ಟಿಗೆ ನಾನು ಫಸ್ಟ್ ಬಂದೆ ಮತ್ತೆ ನಡಿಗೆ ಅನ್ಸ. ಹಾಗೆ ನಮ್ಗೆ ಅದ್ರಲ್ಲಿ ಇದು ಇದ್ರೆ ನಾವು ಮಾಡ್ಬೇಕು ಅನ್ನೋ ಒಂದು ನಮ್ಮ ಮನಸ್ಸಲ್ಲಿ ಬಂದ್ರೆ ನಾವು ಮಾಡ್ಲಿಕ್ಕೆ ಆಗ್ತದೆ. ವಯಸ್ಸಿನ ಮಿತಿ ಇಲ್ಲ, ಇದಿಲ್ಲ. ಮತ್ತೆ ಉತ್ತಮ ಆರೋಗ್ಯ, ಆಮೇಲೆ ಒಂದು ನಮ್ಮ ದೇಹ ಇದು ಎಲ್ಲ ಒಳ್ಳೆ ಒಂದು ಇದ್ರಲ್ಲಿ ಇರ್ತದೆ. ಮತ್ತೆ ನೋಡಿ ಮೇಡಮ್, ನಾನು ಎಲ್ಲರೂ ಸಹ ಅದು ಡ್ರೈ ಫುಡ್ ಅದು ಇದು ಏನೆಲ್ಲ ತಗೊಳ್ತಾರೆ, ನನ್ಗೊತ್ತು. ನಾನು ಈಗ ಎಷ್ಟೋ ಕಡೆ ಹೋಗಿ ಬಂದೆ, ಮತ್ತೆ ಕೆಲವರು ಡ್ರಿಂಕ್ಸ್ ಕೂಡ ಮಾಡ್ತಾರೆ ಸ್ಪೋರ್ಟ್ಸಿಗೆ ಹೋಗುವ. ಎಷ್ಟೋ ಜನ ಎಲ್ಲ ಲೇಡೀಸ್ ಕೂಡ ಮಾಡ್ತಾರೆ, ನಾನೆಲ್ಲ ನೋಡ್ತಿದ್ದೇನೆ. ACMC ಹೋಗುವವರು ಎಲ್ಲರೂ ಸಹ ಇದು ಮಾಡ್ತಾರೆ. ಆದ್ರೆ ನಾನು ಯಾವುದೂ ಇಲ್ಲ, ಏನೂ ಇಲ್ಲ. ಮನೆ ಊಟ, ಮನೆಯದೇ ತಿಂಡಿ, ಏನು ಗುಟ್ಟು ಏನಿಲ್ಲ. ನಾನು ಈಗ ಇಲ್ಲಿ ಕೆಲ್ಸಕ್ಕೆ ಬರ್ತೇನೆ, ಆದ್ರೆ ನಾನು ಟಿಫನ್ನೇ ಹಿಡ್ಕೊಂಡು ಬರುದು. ನನ್ನ ಗುಟ್ಟೇನಿಲ್ಲ. ಇದು ಬಾಯ್ಲ್ಡ್ ರೈಸ್, ಮೊಸರು, ನಂತರ ಗಂಜಿ, ತಿಳಿ, ಅದೇ. ಮತ್ತೆ ಏನು ತಿಳಿ ಕೊಡದವರು ಭಯಂಕರ ಶಕ್ತಿಶಾಲಿ, ಅತ್ತೆ ಸೊಸೆ ಒಂದು ಮಾತಾಡಿ ಅದೊಂದು ಗಾದೆ ಉಂಟಲ್ಲ, ಅದು ತುಪ್ಪ ಹಾಕಿ ಕೊಡ್ತಿದ್ರಂತೆ ಅವರು. ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿಯ ತನಕ ಅರುಣಕಲಾ ಎಸ್ ರಾವ್ ಅವರು ಅವರ ಜೀವನದ ಹಾದಿಯ ಒಂದಷ್ಟು ಪುಟಗಳನ್ನ ನಮ್ಮ ಎದುರಲ್ಲಿ ತೆರೆದಿಟ್ಕೊಂಡ್ರು. ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳುದು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ ಮಾತು ಬಹುಶಃ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಾಗ ನಿಮ್ಗೆ ಕೂಡ ಸ್ಪಷ್ಟ ಆಗಿರ್ಬಹುದು ಅಂತ ಹೇಳ್ಕೊಂಡು, ದೇವರು ಒಬ್ರಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಂದಲ್ಲ ಒಂದು ಪ್ರತಿಭೆಯನ್ನ ಕೊಟ್ಟಿರ್ತಾರೆ. ಅದನ್ನ ಹೊರಗೆ ಹಚ್ಚುವಂತಹ ಕೆಲಸವನ್ನ ನಾವು ಮಾಡಬೇಕು, ಬಂದ ಅವಕಾಶವನ್ನ ಬಳಸ್ಕೊಳ್ಬೇಕು ಅಂತ ಹೇಳುವುದಕ್ಕೆ ಉದಾಹರಣೆ ನಮ್ಮ ಜೊತೆಗಿದ್ದಂತ ಶ್ರೀಮತಿ ಅರುಣಕಲಾ ಎಸ್ ರಾವ್ ಅವರು. ಮೇಡಮ್, ಇಲ್ಲಿಯವರೆಗೆ ಬಂದು ನಿಮ್ಮ ಅಥ್ಲೆಟ್ನ ಒಂದಷ್ಟು ಜರ್ನಿಯನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ಹೊಂಬೆಳಕಿನ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಇವರ ಸಾಧನೆ ಅಂತ ಹೇಳುದು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ, ಮುಂದಿನ ಹೊಂಬೆಳಕು ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಪ್ರತಿಭೆಯ ಜೊತೆಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ. ನಮಸ್ಕಾರ.